ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರ್ಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ಕ್ಷೇತ್ರದ ಅಸ್ಮಿತೆಯಂತೆ ಕಂಗೊಳಿಸ್ತಾ ಇರತಕ್ಕಂಥ ನಮ್ಮ ರಾಮನಗರದ ಜಾನಪದ ಲೋಕ ಕರ್ನಾಟಕ ಜಾನಪದ ಪರಿಷತ್ತಿನ ಸಮಗ್ರ ಇತಿಹಾಸವನ್ನು ಹಾಗೂ ಕನ್ನಡ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಹಿ ಚಿ ಬೋರ್ಲಿಂಗಯ್ಯ ಸಾಹೇಬರ ಸುಂದರ ಸಂದರ್ಶನ ವರದಿ ಒಂದು ನಿಮ್ಮ ಜನಪದ ಸಿರಿಯಲ್ಲಿ ಪ್ರಸಾರವಾಗ್ತಿದೆ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಜಾನಪದ ಪರಿಷತ್ತಿನ ಜಾನಪದ ಲೋಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ಗೌಡರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪ್ರೊಫೆಸರ್ ಹಿ ಚಿ ಬೋರ್ಲಿಂಗಯ್ಯ ಸಾಹೇಬರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಜಾನಪದ ಲೋಕ ಹಾಗೂ ಜಾನಪದ ಪರಿಷತ್ತು ನಡೆದು ಬಂದ ಹಾದಿ, ಇದನ್ನು ಕಟ್ಟಲಿಕ್ಕೆ ಶ್ರಮಿಸಿದಂತಹ ದಿನಗಳು, ಕಷ್ಟದ ದಿನಗಳು, ಅದೇ ರೀತಿ ಜಾನಪದ ಕ್ಷೇತ್ರಕ್ಕೆ ಈ ಜಾನಪದ ಪರಿಷತ್ತು ಜಾನಪದ ಲೋಕ ನೀಡಿರ್ತಕ್ಕಂಥ ಕೊಡುಗೆಗಳ ಸಂಪೂರ್ಣ ಸಮಗ್ರ ವಿವರಣೆಗಳು ಈ ಸಂದರ್ಶನದಲ್ಲಿ ಬರ್ತಾ ಹೋಗ್ತವೆ. ಸ್ನೇಹಿತರೆ, ದಯಮಾಡಿ ಈ ಕಾರ್ಯಕ್ರಮವನ್ನು ನಿಮ್ಮ ಮನೆಯ ಹಿರಿಯ ಕಿರಿಯರಿಗೆ ತೋರಿಸಿ, ನಿಮ್ಮ ಸ್ನೇಹಿತರು ಬಂಧು ಬಾಂಧವರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಎಲ್ಲಕ್ಕೂ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನೀವು ನೋಡಬೇಕಾದ್ರೆ ಜನಪದ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ. ಸ್ನೇಹಿತರೆ, ನಮಸ್ಕಾರ. ಮುಖ್ಯವಾಗಿ ನಿಮ್ಮ ಜನಪದ ಸಿರಿಯಲ್ಲಿ ಈಗಂತೂ ತುಂಬ ಪ್ರಖ್ಯಾತವಾದಂಥ ಒಂದು ದೇಸಿ ಚಾನಲ್ ಅದು. ಗ್ರಾಮೀಣ ಸಂಸ್ಕೃತಿಯನ್ನು ಮತ್ತು ಬುಡಕಟ್ಟು ಸಂಸ್ಕೃತಿಯನ್ನು ಜನರಿಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಒಂದು ಬಹಳ ಮುಖ್ಯವಾದಂಥ ಒಂದು ಚಾನಲ್ ಆಗಿದೆ. ಈಗ ಅದರಲ್ಲಿ ನಾನು ಮಾಡಿರುವಂಥ ಕೆಲಸಗಳು ಮತ್ತು ಬುಡಕಟ್ಟು ಜಾನಪದ ಕ್ಷೇತ್ರದಲ್ಲಿ ನಾನು ಏನೇನು ಮಾಡಿದ್ದೀನಿ, ನನ್ನ ಸಾಧನೆಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಒಂದು ಅಂಗಸಂಸ್ಥೆಯಾದಂಥ ರಾಮನಗರ ಮತ್ತು ಚನ್ನಪಟ್ಟಣದ ನಡುವೆ ಇರತಕ್ಕಂಥ ಪ್ರಖ್ಯಾತ ಒಂದು ಸಾಂಸ್ಕೃತಿಕ ಕೇಂದ್ರ ಜಾನಪದ ಲೋಕ. ಈ ಜಾನಪದ ಲೋಕದ ಹುಟ್ಟು, ಬೆಳವಣಿಗೆ ಮತ್ತು ಅದರ ಸಾಂಸ್ಕೃತಿಕ ವೈಶಿಷ್ಟ್ಯತೆ ಮತ್ತು ಇಲ್ಲಿ ಏನೇನಿದೆ ಮತ್ತು ನಮ್ಮ ಕರ್ನಾಟಕದ ಗ್ರಾಮೀಣ ಮತ್ತು ಜನಪದ ಸಂಸ್ಕೃತಿಯನ್ನು, ಬುಡಕಟ್ಟು ಸಂಸ್ಕೃತಿಯನ್ನು ಹೇಗೆ ನಾವು ಈ ಜಾನಪದ ಲೋಕದಲ್ಲಿ ಅನಾವರಣ ಮಾಡಿದ್ದೀವಿ, ಈ ಎಲ್ಲ ವಿಶೇಷಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಹಂಚ್ಕೊಳ್ತಾ ಇದ್ದೀವಿ. ದಯಮಾಡಿ ನೀವು ನೋಡಿ, ನಿಮ್ಮ ಮಕ್ಕಳಿಗೆ ತೋರಿಸಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆಲ್ಲ ನಮ್ಮ ಗ್ರಾಮೀಣ ಸಂಸ್ಕೃತಿಯ ಅರಿವನ್ನು ಮೂಡಿಸ್ತಕ್ಕಂಥ ಈ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸೋದಕ್ಕೆ ಹೇಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರ್ಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಜನಪದ ಸಿರಿಗೆ ಇವತ್ತು ವಿಶೇಷವಾದಂತಹ ಶುಭ ದಿನ. ಕಾರಣ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯದ ಜಾನಪದ ತಜ್ಞರು, ಜಾನಪದ ವಿದ್ವಾಂಸರು ಆಗಿರ್ತಕ್ಕಂಥ, ಅದೇ ರೀತಿ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಡಾಕ್ಟರ್ ಹಿ ಚಿ ಬೋರ್ಲಿಂಗಯ್ಯ ಸಾಹೇಬರ ಜಾನಪದ ಬದುಕಿನ ಸಂದರ್ಶನ ವರದಿ ನಿಮ್ಮ ಜನಪದ ಸಿರಿಯಲ್ಲಿ ಪ್ರಸಾರವಾಗ್ತಾಯಿದೆ. ಸ್ನೇಹಿತರೆ, ಜಾನಪದ ಲೋಕದಲ್ಲಿ, ಜಾನಪದ ಕ್ಷೇತ್ರದಲ್ಲಿ, ಕರ್ನಾಟಕದ ಜಾನಪದ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಸ್ತೃತ ಜ್ಞಾನ ಭಂಡಾರವನ್ನು ಸಂಪಾದಿಸಿಕೊಂಡು ಜಾನಪದ ತಜ್ಞರು, ಜನಪದ ವಿದ್ವಾಂಸರು ಆಗಿರ್ತಕ್ಕಂಥ ಹಂಪಿ ಯೂನಿವರ್ಸಿಟಿಯ ಕನ್ನಡ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಹಿ ಚಿ ಬೋರ್ಲಿಂಗಯ್ಯ ಸಾಹೇಬರ ಜಾನಪದ ಬದುಕಿನ ಸಂದರ್ಶನ ವರದಿ ನಮ್ಮ ಜನಪದ ಸಿರಿಯಲ್ಲಿ ಪ್ರಸಾರವಾಗ್ತಾಯಿದೆ. ಸ್ನೇಹಿತರೆ, ವಿಶೇಷವಾಗಿ ಬುಡಕಟ್ಟು ಗಿರಿಜನರ ಜನಪದದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಅಧ್ಯಯನವನ್ನು ಮಾಡಿ ನಿಮ್ಮಂತಹ ಅನೇಕ ಜಾನಪದ ಮನಸ್ಸುಗಳಿಗೆ ನಮ್ಮ ಜಾನಪದ ಜ್ಞಾನದ ದಾಹವನ್ನು ನೀಗಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು. ಅವರ ಜನಪದ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬನ್ನಿ. ನಮಸ್ಕಾರ. ಜಾನಪದ ತಜ್ಞರು ಮತ್ತು ಜಾನಪದ ಸಂಶೋಧಕರು ಮತ್ತು ವಿದ್ವಾಂಸರಾಗಿರ್ತಕ್ಕಂಥ ನಮ್ಮ ಬೋರ್ಲಿಂಗಯ್ಯ ಸಾಹೇಬರವರ ಸಂದರ್ಶನ ಇವತ್ತು ಜನಪದ ಸಿರಿಯಲ್ಲಿ ಮೂಡಿ ಬರ್ತಿದೆ. ಎಲ್ಲರೂ ನೋಡಿ ಹಾರೈಸಿ ಶುಭವಾಗಲಿ. ಬನ್ನಿ ಗುರುವೇ ಸಿದ್ದಪ್ಪಾಜಿ ಬಾರಿ ಕಂಡಾಯ, ಬನ್ನಿ ಗುರುವೇ ಸಿದ್ದಪ್ಪಾಜಿ ಬಾರಿ ಕಂಡಾಯ, ನನ್ನ ಬಾರಿ ಕಂಡಾಯದವರೇ ಬನ್ನಿ
ಬಾ ನಮ್ಮಲ್ಲಿ ಆಹಾ ದಯವಿಲ್ಲವೇ ನಿನಗೆ ನಮ್ಮಲ್ಲಿ ಈ ಬಡವರ ಮೇಲೆ ದಯವಿರಲಿ ಸಿದ್ದಪ್ಪಾದಿ ಹರಿ ಕಂಡಾಯ ತುಂಬಿಗಳಲ್ಲಿ ಹೌದು ಬನ್ನಿ ಗುರುವೇ ಸಿದ್ದಪ್ಪಾದಿ ಹರಿ ಕಂಡಾಯ ಆಹಾ ಚಂದರ ಮಂಡಲ ಚೆನ್ನಾಗಿ ಉರಿವಾಗ ಭಾರಿ ಕಂಡಾಯ ಬೀದಿ ಮೆರೆವಾಗ ಚಂದರ ಮಂಡಲ ಚೆನ್ನಾಗಿ ಉರಿವಾಗ ಭಾರಿ ಕಂಡಾಯ ಬೀದಿ ಮೆರೆವಾಗ ಸ್ವಾಮಿ ನಗುತ್ತಾರೆ ಮನದೊಳಗೆ ಸಿದ್ದಪ್ಪಾದಿ ಹರಿ ಕಂಡಾಯ ತುಂಬಿಗಳಲ್ಲಿ ಹೌದು ಬನ್ನಿ ಗುರುವೇ ಸಿದ್ದಪ್ಪಾದಿ ಹರಿ ಕಂಡಾಯ ಆನೆ ಮೇಲೆ ಅಮ್ಮಯ್ಯನವರು ಕುದುರೆ ಮೇಲೆ ಕಿಚ್ಚಯ್ಯನವರು ಆನ ಮೇಲೆ ಅಮ್ಮಯ್ಯನವರು ಕುದುರೆ ಮೇಲೆ ಕಿಚ್ಚಯ್ಯನವರು ಆಹಾ ಪಲ್ಲಕ್ಕಿ ಮೇಲೆ ಪರಂಜೋತಿ ಸಿದ್ದಪ್ಪಾದಿ ಹರಿ ಕಂಡಾಯ ಹೌದು ಬನ್ನಿ ಗುರುವೇ ಭಾರಿ ಕಂಡಾಯ ಆಹಾ ಬೆಳ್ಳಿ ಬೆತ್ತವ ಬಲಗೈಯಲ್ಲಿಡಿದು ಉಪಸಂಹರಣಿ ಪಾದಕ್ಕೆ ಸುರಿದು ಆಹಾ ಬೆಳ್ಳಿ ಬೆತ್ತವ ಬಲಗೈಯಲ್ಲಿಡಿದು ಉಪಸಂಹರಣಿ ಪಾದಕ್ಕೆ ಸುರಿದು ನಿಮ್ಮ ಬಿದ್ದು ಕಡುವೆವು ಜಗದೊಡೆಯ ಬಂದಿರುವುದೇ ಸಿದ್ದಪ್ಪಾದಿ ಭಾರಿ ಕಂಡಾಯ ಆಹಾ ಬನ್ನಿ ಗುರುವೇ ಸಿದ್ದಪ್ಪಾದಿ ಭಾರಿ ಕಂಡಾಯ ಆಹಾ ಕಪ್ಪಡಿ ಕೈಲಾಸ ಚಿಕ್ಕಲೂರು ಗುರುಮಠ ಕಪ್ಪಡಿ ಕೈಲಾಸ ಚಿಕ್ಕಲ್ಲೂರ ಗುರುಮಠ ಆಹಾ ನಿತ್ಯ ಪೂಜೆ ಬೊಪ್ಪೆಗೌಡನೂರ ಸಿದ್ದಪ್ಪಾದಿ ಆಹಾ ಹರಿ ಕಂಡಾಯ ಬನ್ನಿ ಗುರುವೇ ಸಿದ್ದಪ್ಪಾದಿ ಭಾರಿ ಕಂಡಾಯ ನನ್ನ ಬಾರಿ ಕಂಡಾಯದವರೇ ಬನ್ನಿ ಸ್ವಾಮಿ ನಮ್ಮ ನೀಲಿ ಸುಬ್ಬಯ್ಯನವರೇ ಬನ್ನಿ ಸ್ವಾಮಿ ನಮ್ಮ ನೀಲಿ ಸುಬ್ಬಯ್ಯನವರೇ ಬನ್ನಿ ಸ್ವಾಮಿ ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕದ ಜಾನಪದ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಅತ್ಯಮೂಲ್ಯ ಸಮೃದ್ಧ ಜಾನಪದ ಜ್ಞಾನ ಭಂಡಾರವನ್ನು ತನ್ನದಾಗಿಸಿಕೊಂಡಿರ್ತಕ್ಕಂಥ ಜಾನಪದ ತಜ್ಞರು, ಜಾನಪದ ವಿದ್ವಾಂಸರು, ಕನ್ನಡ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂಥ ಕರ್ನಾಟಕ ಜಾನಪದ ಪರಿಷತ್ನ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನಾಡಿನ ಜನಪದದ ಹೆಮ್ಮೆ ಡಾಕ್ಟರ್ ಹಿಚಿ ಬೋರ್ಲಿಂಗಯ್ಯ ಅವರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸ್ನೇಹಿತರೆ, ಬನ್ನಿ ಅವರನ್ನ ಸ್ವಾಗತ ಕೋರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಕಾಂತರಾಜು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಈಗ ಕಾಂತರಾಜು, ಸರ್ ನೀವು ಜನಪದ ಸಿರಿ ಈ ಚಾನಲ್ ಮೂಲಕ ಜಾನಪದಕ್ಕೆ ಮತ್ತು ಬುಡಕಟ್ಟು ಮತ್ತು ಈ ರೀತಿಯ ನಮ್ಮ ದೇಸಿ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಒಂದು ಮೀಸಲಿಟ್ಟಿದ್ದೀರಾ. ಹೌದು ಸರ್. ಇದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತೀನಿ ಮೊದಲು. ಥ್ಯಾಂಕ್ ಯು ಸರ್. ಯಾಕೆಂದರೆ ಈಗ ಚಾನಲ್ಗಳು ಎಷ್ಟೋ ಇವೆ, ಆದರೆ ಈ ರೀತಿಯ ದೇಸಿ ಸಂಸ್ಕೃತಿಗೆ, ನಮ್ಮ ಗ್ರಾಮೀಣ ಸಂಸ್ಕೃತಿಗೆ, ಬುಡಕಟ್ಟು ಸಂಸ್ಕೃತಿಗೆ ಮೀಸಲಾಗಿ ಕಾರ್ಯಕ್ರಮಗಳನ್ನ ಈ ರೀತಿ ಹಮ್ಮಿಕೊಂಡು ಜನತೆಗೆ ತೋರಿಸೋ ಕೆಲಸವನ್ನು ಮಾಡ್ತಿರೋರು ಭಾಳ ಕಡಿಮೆ. ಸೊ ಆ ಕಾರಣಕ್ಕಾಗಿ ನನಗೆ ತುಂಬ ಹೆಮ್ಮೆ ನಿಮ್ಮ ಬಗ್ಗೆ, ನಿಮ್ಮ ಬಗ್ಗೆ ಪ್ರೀತಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ತಮಗೂ ಸ್ವಾಗತ ಜಾನಪದ ಲೋಕಕ್ಕೆ. ಜಾನಪದದ ಮುಖ್ಯ ಸಾಲಿನಲ್ಲಿ ಇರ್ತಕ್ಕಂಥವ್ರಿಗೆ, ವಿದ್ವಾಂಸರಿಗೆ ತಮ್ಮ ಪರಿಚಯ ಇದೆ. ಆದರೆ ಜಾನಪದವನ್ನೇ ಬದುಕಾಗಿಸ್ಕೊಂಡಿರ್ತಕ್ಕಂಥ ಜಾನಪದ ಕಲಾವಿದರಿಗೆ ಅಥವಾ ಕಟ್ಟಕಡೆಯ ಜಾನಪದ ವ್ಯಕ್ತಿಗೆ ತಮ್ಮ ಪರಿಚಯ ಮಾಡಿಕೊಡ್ಬೋದಾ? ನಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ಅಂತ ಬರ್ತದೆ. ಹುಲಿಯೂರು ದುರ್ಗ. ಹುಲಿಯೂರು ದುರ್ಗದ ಹತ್ತಿರ ಒಂದು ಹಿತ್ತಲ್ಪುರ ಅಂತ ನನ್ನ ಗ್ರಾಮ. ಹೌದಾ? ಹಿತ್ತಲ್ಪುರ ಒಂದು ಸಣ್ಣ ಗ್ರಾಮ. ವಾಸ್ತವವಾಗಿ ಅದು ಉಜ್ಜನಿ ಅಂತ ಒಂದು ದೊಡ್ಡ ಗ್ರಾಮ ಇದೆ. ಉಜ್ಜನಿ ಅದಕ್ಕೆ ಸೇರೋಗಿದೆ ಅದು. ಉಜ್ಜನಿ ಚೌಡೇಶ್ವರಿ. ಉಜ್ಜನಿ ಚೌಡಮ್ಮ ನನ್ನ ಮೊದಲ ಪುಸ್ತಕನೇ ಅದು, ನನ್ನ ಮೊದಲ ಗ್ರಂಥ. ಸೊ ಆ ಹಿತ್ತಲ್ಪುರದಲ್ಲಿ ಹುಟ್ಟಿದ್ದು ನಾನು. ಅದಕ್ಕೆ ಅಂತ. ನಮ್ಮ ತಂದೆ ಚಿಕ್ಕಣ್ಣ, ತಾಯಿ ಕಾಳಮ್ಮ. ಸೊ ಇವರಿಬ್ಬರ ಕೊನೆಯ ಮಗ ನಾನು. 5 ಜನ ಮಕ್ಕಳು.
ಇಬ್ಬರು ಅಕ್ಕಂದಿರು ದೊಡ್ಡವರು, ಅವರಿಂದ 3 ಜನ ನಾವು ಗಂಡು ಮಕ್ಕಳು, ನಾನು ಕೊನೆಯವನು. ಸೊ ಯಾರು ಹೊರಗಡೆ ಬಂದು ವಿದ್ಯಾಭ್ಯಾಸ ಮಾಡೋದು ಕಡಿಮೆ. 7ನೇ ಕ್ಲಾಸ್ ನಮ್ಮ ಅಣ್ಣ ಓದಿದ್ದು, ಬಿಟ್ಟರೆ ಇನ್ನು ಉಳಿದವ್ರು ಯಾರು ಓದೇ ಇಲ್ಲ. ಅವಾಗೆಲ್ಲ ಅಂಥ ಪರಿಸ್ಥಿತಿಗಳಿತ್ತಲ್ಲ. ಸೊ ಊರಿಂದ ಆಚೆಗೆ ಹೋಗ್ಬೇಕಾಗಿತ್ತು. ಊರಲ್ಲಿ ನಾನು ಓದೋ ಅಷ್ಟೊತ್ತಿಗೆ ನಾವು ಸ್ಕೂಲ್ ಕೂಡ ಆಗಿತ್ತು ನಮ್ಮಲ್ಲಿ. ಸೊ ಹಂಗಾಗಿ ನಾನು ಅಲ್ಲಿ ಓದಿದೆ. ಹಿತ್ತಲ್ಪುರದಲ್ಲಿ ಪ್ರೈಮರಿ ಶಾಲೆ, ಮತ್ತು ಪಕ್ಕದ ಉಜ್ಜಿನಿನಲ್ಲಿ ಮಾಧ್ಯಮಿಕ ಶಾಲೆ. ಆಮೇಲೆ ಅಲ್ಲಿಂದ ಹುಲಿಯೂರು ದುರ್ಗದಲ್ಲಿ ಹೈಸ್ಕೂಲು, ಪ್ರೌಢಶಾಲೆ ಅಲ್ಲಿ ಆಯಿತು. ಸೊ ಪ್ರೌಢಶಾಲೆ ಓದೋ ಅಷ್ಟೊತ್ತಿಗೆ, ಮುಗಿಸೋ ಅಷ್ಟೊತ್ತಿಗೆ ನನಗೆ ಈ ಸಾಹಿತ್ಯ, ಸಂಸ್ಕೃತಿ, ಹಾಡನ್ನು ಕೇಳೋದು ಭಾಳ ತುಂಬ ಒಳ್ಳೆ ಅನುಭವ ಆಗಿತ್ತು. ಇಷ್ಟವಾದದ್ದು ಆಗಿತ್ತು, ಅನುಭವನೂ ಆಗಿತ್ತು. ಯಾಕೆ ಅಂತಂದರೆ ನಮ್ಮಪ್ಪ ಒಬ್ಬ ಭಜನಾ ಕಲಾವಿದ ಮತ್ತು ಒಬ್ಬ ಬಯಲಾಟದ ಕಲಾವಿದ. ತುಂಬ ಚೆನ್ನಾಗಿ ಹಾಡ್ತಿದ್ರು ನಮ್ಮಪ್ಪ. ಅವರು ಯಾವ್ದಾದ್ರು ಪಾತ್ರಗಳನ್ನು ಮಾಡಿ ಕೂಗಿದ್ರೆ ಆ ಪಕ್ಕದ ಊರುಗಳಿಗೆಲ್ಲ ಕೇಳಿಸ್ತಿತ್ತಂತೆ. ಅಷ್ಟರ ಮಟ್ಟಿಗೆ ಒಳ್ಳೆ ಕಂಠ ಇದ್ದಂತ ನಮ್ಮಪ್ಪ. ಆಮೇಲೆ ಊರಿನಲ್ಲಿ ಭಜನೆ ಮತ್ತು ತತ್ವಪದ ಇದೆಲ್ಲ ಭಾಳ ಚೆನ್ನಾಗಿ ಹಾಡ್ತಿದ್ದಂಥವ್ರು ನಮ್ಮಪ್ಪ. ಸೊ ಅಂಥವರ ಜೊತೆಗೆ ಇದ್ದೋದ್ರಿಂದ ನಮ್ಮಪ್ಪ ಯಾವಾಗಲೂ ನನ್ನ ಕೈಲಿ ಈ ಬೇರೆ ಬೇರೆ ಪುಸ್ತಕಗಳನ್ನ ಓದಿಸೋರು. ಹೌದಾ? ಈ ಪುಸ್ತಕ ಓದು, ಈ ಪುಸ್ತಕ ಓದು ಅಂತ. ಆ ಪುಸ್ತಕನ ಓದ್ತಾ ಇದ್ದರೆ ಮಹಾಪ್ರಾಣ ಅಲ್ಪ ಪ್ರಾಣದಲ್ಲಿ ಹೆಚ್ಚು ಕಡಿಮೆ ಆದರೆ ನಮ್ಮಪ್ಪ ಏನು ಹೇಳಿದ್ರೆ, ನೋಡಿ ನೀನು ತಪ್ಪದೆ, ಈಗ ಇದು ಮಹಾಪ್ರಾಣ, ಇದು ಅಲ್ಪ ಪ್ರಾಣ, ನೀನು ಓದ್ಬೇಕಾದ್ರೆ ಹಿಂಗೆ ಓದಬೇಕು ಅಂತ ಹೇಳ್ಕೊಡೋರು. ನಿಮ್ಮ ತಂದೆದೇನು ವಿದ್ಯಾಭ್ಯಾಸ ಇಲ್ಲ ಅವ್ರಿಗೆ. ಹೇಗೆ ಮತ್ತೆ? ಆದರೆ ಅವ್ರಿಗೆ ತುಂಬ ಹಿಂಗೆ ಅವ್ರಿಗೆ ಸಾಧು ಸನ್ಯಾಸಿಗಳ ಜೊತೆಗೆ ಭಾಳ ಸಂಪರ್ಕ ಇತ್ತು. ಹಾಡೋರು, ಲೋಕಾನುಭವ ಮತ್ತು ಭಾಷೆ ಅಂದರೆ ಹೆಂಗಿರಬೇಕು, ಮತ್ತು ಭಾಳ ತುಂಬ ಚೆನ್ನಾಗಿ ಮಾತಾಡೋರು ಅವರು ಕನ್ನಡವನ್ನು. ಸೊ ಹಂಗಾಗಿ ಅವರು ನನಗೆ ಸ್ಪಷ್ಟವಾದ ಕನ್ನಡವನ್ನು ಮಾತಾಡೋದನ್ನ ಮೊದಲು ಕಲಿಸ್ಕೊಟ್ಟವ್ರು ನನ್ನ ತಂದೆ, ಮೊದಲ ಗುರು, ಭಾಷಾ ಗುರು. ಸೊ ಹೀಗಾಗಿ ನಾನು ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ ತುಂಬ ಒಳ್ಳೆ ಮೇಷ್ಟ್ರು ಇದ್ದರು. ಒಬ್ಬರು ಹೋಗಳಪ್ಪ ಅಂತಿದ್ರು. ಅವರು ಭಾಳ ಚೆನ್ನಾಗಿ ನಮಗೆಲ್ಲ ಹೇಳ್ಕೊಡ್ತಾಯಿದ್ರು. ಆಮೇಲೆ ಹೈಸ್ಕೂಲಿಗೆ ಬಂದಾಗ ಒಬ್ಬರು ಪುಟ್ಸಮಯ್ಯ ಅಂತ ಇನ್ನೊಬ್ಬರು ಮಾಸ್ಟ್ರು ನಮಗೆ ಈ ಪರಿಸರದ ಬಗ್ಗೆ ತುಂಬ ಕಾಳಜಿ ಬರೋ ಹಾಗೆ ಮಾತಾಡೋರು, ಪರಿಚಯ ಮಾಡಿಕೊಡೋರು. ಪರಿಸರ ಯಾಕೆ ಮುಖ್ಯ ಅಂತ ಹೇಳೋರು. ಆಮೇಲೆ ಆ ಕಾಲಕ್ಕೆ ಹೇಳೋರು, ನೀವೆಲ್ಲ ಮಲೆನಾಡಿಗೆ ಹೋಗ್ಬೇಕು, ಎಲ್ಲ ಮಲೆನಾಡಿನಲ್ಲಿರುವಂಥ ಕಾಡೆಲ್ಲ ನೋಡಿ ಬರಬೇಕು ಅಂತ ಹೇಳೋರು. ಪಾಪ ಅವಾಗ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಪ್ರಶ್ನೆ ಬೇರೆ. ಅಂದರೆ ಅವಾಗಿಂದ ನಮ್ಗೇನೋ ಒಂದು ಕುತೂಹಲ ಇದಾಗಿ. ಸೊ ಹಿಂಗಾಗಿ ಹೈಸ್ಕೂಲು ಮುಗಿದ ಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಮೊದಲು ಸೈನ್ಸಿಗೆ ಸೇರಿಕೊಂಡೆ ನಾನು. ವಿಜ್ಞಾನ PCMB ತಗೊಂಡು ಸೈನ್ಸಿಗೆ ಸೇರಿಕೊಂಡೆ. ಇಲ್ಲ ಸಾರಿ, ಬೆಂಗಳೂರಿಗಲ್ಲ, ನಾನು ತುಮಕೂರಿಗೆ ಓದಿದ್ದು. ನಮ್ಮ ಊರಿನವರ ಇನ್ನೊಬ್ರು ತುಮಕೂರಲ್ಲಿ ಓದ್ತಾ ಇದ್ರು. ಕರ್ಕೊಂಡೋಗಿ ಅಲ್ಲಿ ತುಮಕೂರಿನಲ್ಲಿ ಸಿದ್ಧಗಂಗಾ ಸೈನ್ಸ್ ಕಾಲೇಜ್ ಅಂತ ಇದೆ, ಅದಕ್ಕೆ ಸೇರಿಸ್ಬಿಟ್ರು. PCMB ಇಂಗ್ಲೀಷ್ ಮೀಡಿಯಮ್ಮು. ಅಲ್ಲಿವರೆಗೆ ಕನ್ನಡ ಮೀಡಿಯಮಲ್ಲಿ ಅಷ್ಟೇ ಓದಿ ಗೊತ್ತಿದ್ದದ್ದು ನನಗೆ. ಬಟ್ ನನಗೆ ಹಳ್ಳಿಯಿಂದ ಓದೋನು, ನನಗೆ ಏನೇನು ಗೊತ್ತಿಲ್ಲ. ಅದು ನನಗೆ ಅವ್ರು ಏನು ಪಾಠ ಮಾಡ್ತಾರೆ ಅರ್ಥನೇ ಆಗ್ತಿರಲಿಲ್ಲ. ವೈಯಕ್ತಿಕವಾಗಿ ನಿಮಗೂ ವಿಜ್ಞಾನದ ಬಗ್ಗೆ ಆಸಕ್ತಿ ಇರಲಿಲ್ಲ. ಬಟ್ SLC-ನಲ್ಲಿ ಒಳ್ಳೆ ಮಾರ್ಕ್ಸ್ ಇತ್ತು ನಂದು. SLC-ನಲ್ಲಿ ಫಸ್ಟ್ ಕ್ಲಾಸ್ ಬಂದಿದೆ. ಹಂಗಾಗಿ ಇವನು ಚೆನ್ನಾಗಿ ಓದ್ತಾನೆ ಅಂತೇಳಿ ನಮ್ಮ ಅಪ್ಪಂಗೆ ಹೇಳಿ ಅಲ್ಲಿ ತೊಗೊಂಡೋಗಿ ಸೇರಿಸ್ಬಿಟ್ರು ನಮ್ಮ ಊರಿನವರೊಬ್ಬರು ಅಲ್ಲೇ ಇದ್ದವರು. ಬಟ್ ನನಗೆ ಆಸಕ್ತಿ ಇರಲಿಲ್ಲ. ಸೊ ಹಿಂಗೆಲ್ಲ ಆಗಿ ತೊಂದರೆ ಆಯಿತು. ಬಟ್ ಅದು ಇನ್ನೊಂದೇನೆಂದರೆ, ನಾನು ಹೈಸ್ಕೂಲ್ನಲ್ಲಿದ್ದಾಗ ಡಿಬೇಟ್ನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡಿದ್ದೆ, ಚರ್ಚಾ ಸ್ಪರ್ಧೆ. ಅವಾಗ ತುಮಕೂರಿಗೆ ಕರ್ಕೊಂಡೋಗಿ ನಮ್ಮ ಮೇಷ್ಟ್ರು, ಹೈಸ್ಕೂಲ್ ಮೇಷ್ಟ್ರು ಒಂದು ಮಸಾಲೆ ಕೊಡಿಸಿದ್ರು, ಮಸಾಲೆ ದೋಸೆ. ಅದೇ ಮಸಾಲೆ ಫಸ್ಟ್ ತಿನ್ನೋದು ನಾನು, ಮಸಾಲೆ ದೋಸೆ. ಹೈಸ್ಕೂಲ್ ಪ್ರಪ್ರಥಮ ಮಸಾಲೆ ದೋಸೆ ತಿನ್ನೋದೇ ಹೈಸ್ಕೂಲ್ನಲ್ಲಿ. ನಿಮ್ಮ ಪ್ರತಿಭೆಯನ್ನು ಬಳಸ್ಕೊಂಡು ನನಗದು ಏನು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ಸ್ಬಿಟ್ಟಿತ್ತು. ನಮ್ಮ ಹಳ್ಳಿಗಳಲ್ಲಿ ರೊಟ್ಟಿ, ಮುದ್ದೆ, ಎಷ್ಟೋ ಸಲ ತಂಗಳು ಮುದ್ದೆ, ಅದಕ್ಕೆ ಉಪ್ಪಿನ ಖಾರ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಕೊಡೋರು. ಬಟ್ ಮಸಾಲೆ ದೋಸೆ ತಿಂದೇ ಇರಲಿಲ್ಲ. ಕೊನೆಗೆ ಏನು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅವಾಗ ನನಗೆ ಇದು ಬಂದಿತ್ತು. ಯಾವಾಗ ತುಮಕೂರಿಗೆ ಹೋದೆ, ಇಲ್ಲಿ ಮಸಾಲೆ ದೋಸೆ ಸಿಗುತ್ತೆ, ಮಸಾಲೆ ದೋಸೆಗೆ ಊರಿದು ತಿನ್ನಬೇಕು ಅಂತ ಹೇಳಿ ಮಸಾಲೆ ದೋಸೆ ತಿನ್ನೋಕೆ ಶುರು ಮಾಡಿದೆ. ದಿನ ವಾರದಲ್ಲಿ 1 ಸಲ 2 ಸಲ ಹೋಗಿ ಯಾವುದೋ ಹೋಟ್ಲಿಗೆ ಮಸಾಲೆ ದೋಸೆ ತಿನ್ನೋದು. ಏನೇನೋ ಹಿಂಗೆ ಕಷ್ಟಪಟ್ಟು ಮನೆ ಊರಿಂದ ಕೊಡೋರಲ್ಲ ಅದರಲ್ಲೇನೆ. ಆಮೇಲೆ ನನಗೆ ಅಲ್ಲಿವರೆಗೆ ಕಲರ್ ಸಿನಿಮಾ ನೋಡಿರಲಿಲ್ಲ. ಸಿನಿಮಾಗಳು ಎಷ್ಟು ಮಂದಿ ಕಲರು ಬರ್ತಿದ್ದೇ ಅವಾಗ ನೋಡಿರಲಿಲ್ಲ. ಬಟ್ ಆ ಕಲರ್ ಸಿನಿಮಾ ನೋಡುವಂಥ ಅವಕಾಶ ಬೇರೆ ಬಂದ್ಬಿಡ್ತಲ್ಲ. ಅದಕ್ಕಿಂತ ಮೊದಲು ನಮ್ಮೂರಿನ ಜಾತ್ರೆಗಳಲ್ಲಿ ಟೆಂಟಿಗೆ ಬರೋವಲ್ಲ, ಅಲ್ಲಿ ಸತ್ಯ ಹರಿಶ್ಚಂದ್ರ ಮತ್ತು ಇನ್ಯಾವುದೋ ಒಂದು ಈ ಥರದ್ದೊಂದು 2-3 ಸಿನಿಮಾ ನೋಡಿದ್ದೆ, ಬ್ಲ್ಯಾಕ್ ಆ್ಯಂಡ್ ವೈಟು. ಕಲರ್ ಸಿನಿಮಾನ ನಮ್ಮ ಯಾರೋ ಫ್ರೆಂಡ್ ಕರ್ಕೊಂಡೋಗಿ ತೋರಿಸ್ತಾ, ಒಂದು ಪ್ರಶಾಂತ್ ಥಿಯೇಟ್ರ್ ಅಂತ ಇದೆ ತುಮಕೂರಲ್ಲಿ. ನೋಡಿಬಿಟ್ಟು ನನಗೆ ಏನು ಕಲರ್ ಸಿನಿಮಾ ಹಿಂಗೆಲ್ಲ ಇವೆ ಅಲ್ಲ. ಆಮೇಲೆ ವಾರಕ್ಕೊಂದೊಂದು ಸಿನಿಮಾ ನೋಡಿ. ಯಾವ ಸಿನಿಮಾ ನೋಡಿದ್ರಿ ಮೊದಲಿಗೆ? ಸಾತ್ ಸವಾಲ್ ಅಂತ, ಯಾವುದೋ ಹಿಂದಿ. ಸಾತ್ ಸವಾಲ್ ಕನ್ನಡದಲ್ಲಿ ಇನ್ನೂ ಬಂದಿರಲಿಲ್ಲ. ಸೊ
ಸಾತ್ ಸವಾಲ್ ಅಂತ ಹಿಂದಿ ನೋಡಿ ಓಹ್ ಹಿಂಗಿದೆಯಲ್ಲ ಅಂತೇಳಿ ಆಮೇಲೆ ಸುಮ್ಮನೆ ಯಾವ್ದು ಕಲರ್ ಸಿನಿಮಾ ಇರ್ತದೆ ಅದಕ್ಕೆ ಹೋಗೋದು ನೋಡೋದು. ಹಿಂಗಾಗಿ ಹೋಗ್ಬಿಟ್ಟು ಏನಾಗೋಯ್ತು, ಬರೀ ಮಸಾಲೆ ತಿನ್ನೋದು, ಊರಲ್ಲೇನೋ ಕಷ್ಟಪಟ್ಟು ಒಂದು ಆಡು ಕುರಿನೋ ಮಾರ್ಬಿಟ್ಟು ದುಡ್ಡು ಕಳ್ಸೋರು, ನಾನು ಮಸಾಲೆ ತಿನ್ನೋದು ಮತ್ತು ಸಿನಿಮಾ ನೋಡೋದು. 2 ವರ್ಷ ಹಂಗೆ ಕಳೆದ್ಬಿಟ್ಟೆ. ಫಸ್ಟ್ PUC ಸೆಕೆಂಡ್ PUC. ಎಲ್ಲರ ಬಾಲ್ಯವು ಹಾಗೆ ಇರುತ್ತಲ್ವ ಸರ್? ನನಗೆ ನೋಡಿ ಫಸ್ಟ್ PUC ಬೇರೆ, ಅವಾಗ ನಾನು ಸೇರ್ಕೊಂಡಾಗಿಂದ 2 ವರ್ಷದ PUC ಆಯಿತು. ಅದಕ್ಕಿಂತ ಮೊದಲು 1 ವರ್ಷ ಆಯಿತು. 2 ಸಬ್ಜೆಕ್ಟ್ ಪಾಸ್ ಆದರೆ ಮುಂದಿನ ಇದಕ್ಕೆ ಹೋಗ್ಬೋದಾಯ್ತು, ಸೆಕೆಂಡ್ PUCಗೆ ಹೋಗ್ಬೋದಾಯಿತು. ಕನ್ನಡ ಮತ್ತು ಇಂಗ್ಲೀಷ್ ಪಾಸ್ ಮಾಡ್ಕೊಂಡಿದ್ದೆ. PCMB ಇಲ್ಲ, ಒಂದು ಸಬ್ಜೆಕ್ಟು ಇಲ್ಲ, ಯಾವುದು ಮಾಡಿರಲಿಲ್ಲ. 2ನೇ ವರ್ಷಕ್ಕೆ ಕಂಟಿನ್ಯೂ ಆದೆ. ಬಟ್ ನಾನು ಓದ್ತಾ ಇದ್ದೀನಿ ಅಂತ ಎಲ್ಲ ಮನೇಲಿ ಸುಳ್ಳು ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ. ಮಾಡಿಬಿಟ್ಟು ಆಮೇಲೆ ಏನಾಯಿತು, ವಾಪಸ್ಸು ಬೇಸಿಗೆ ರಜಕ್ಕೆ ಊರಿಗೆ ಬಂದಾಗ ನಮ್ಮಪ್ಪ ಒಂದು ಹೊಲದಲ್ಲಿ ಕೂತ್ಕೊಂಡಿದ್ರು. ನನಗೆ ಒಂಥರ ಇದಾಗ್ಬಿಡ್ತು, ಇಲ್ಲ ನಮ್ಮ ಅಪ್ಪನಿಗೆ ನಿಜ ಹೇಳ್ಬಿಡ್ಬೇಕು, ನಾನು ಪರೀಕ್ಷೆನೇ ಬರೆದಿಲ್ಲ ಅಂತ ನಿಜ ಹೇಳಬೇಕು. ಗಾಂಧೀಜಿ ಅವ್ರ ತಪ್ಪುಗಳೆಲ್ಲ ಮಾಡಿ ಅವ್ರ ಅಪ್ಪನಿಗೆ ತಪ್ಪು ಒಪ್ಕೊಂಡಿದ್ರು. ಸುಳ್ಳು, ಇನ್ಮೇಲೆ ನಾನು ಸುಳ್ಳು ಹೇಳಲ್ಲ, ಇನ್ಮೇಲೆ ನಾನು ಸಿಗರೇಟ್ ಸೇದಲ್ಲ, ಈ ಥರದ್ದೇನೋ ಒಂದು. ಆ ಥರ ನಾನು ನಮ್ಮ ಅಪ್ಪನ ಹತ್ರ ತಪ್ಪು ಒಪ್ಕೊಂಡ್ಬಿಡ್ಬೇಕೀಗ, ತಪ್ಪು ಮಾಡಿಬಿಟ್ಟಿದ್ದೀನಿ, ಇನ್ಮೇಲೆ ಸರಿ ಹೋಗಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದೆ. ಸೊ ನಮ್ಮಪ್ಪ ಎಲ್ಲೋ ಹೊಲದ ಹತ್ರ ಹಿಂಗೆ ಕೂತ್ಕೊಂಡಿದ್ರು. ನಾನು ಒಂದು ಮರದಡಿನೆಲ್ಲ ಕೂತಿದ್ದಾಗ ಹೋಗಿ ಅಪ್ಪ ಅಂತ ಹೇಳಿದೆ. ಏನು ಹೇಳಪ್ಪ, ನಾನು ಹಿಂಗೆ ನಾನು ಬರೆದಿಲ್ಲ, ಪರೀಕ್ಷೆ ತಗೊಂಡೇ ಇಲ್ಲ, ನಾನು ನಿಮಗೆಲ್ಲ ಸುಳ್ಳು ಹೇಳ್ಬಿಟ್ಟಿದ್ದೀನಿ, ತಪ್ಪು ಮಾಡಿಬಿಟ್ಟಿದ್ದೀನಿ, ಇನ್ಮೇಲೆ ಹಂಗೆ ಮಾಡಲ್ಲ. ನಮ್ಮಪ್ಪ ತುಂಬ ಜ್ಞಾನಿ. ಬೇರೆಯವರಾದರೆ ಸಿಟ್ಟು ಮಾಡಿಕೊಂಡು ಹೊಡೆಯಕ್ಕೆ ಬರೋದೆಲ್ಲ ಏನೂ ಮಾತಾಡಲಿಲ್ಲ. ಲೋಕಾನುಭವ ಶಿವಾನುಭವ ಅಂತ. ಹಾಂ, ತುಂಬ ಹೊತ್ತು ಹಂಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ. ಹಿಂಗೆ ಕೂತ್ಕೊಂಡಾದ್ಮೇಲೆ, ನೋಡಪ್ಪ ನಿನ್ನ ಹಣೆ ಬರ, ನಿನ್ನ ಹಣೆಯಲ್ಲಿ ಇಷ್ಟೇ ಬರ್ದಿತ್ತೇನೋ ಗೊತ್ತಿಲ್ಲ, ಇನ್ಮೇಲೆ ನಮ್ಮ ಕೈಲಿ ಓದ್ಸೋಕ್ಕೆ ಆಗಲ್ಲ, ನಮ್ಮ ಹತ್ರ ಹಣಕಾಸು ಇಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ. ನೀನು ಇನ್ಮೇಲೆ ಬೆಂಗಳೂರು ಕಡೆಗೆ ಹೋಗಿ, ಹಂಗಿರು SLC ಆಗದೆ, ಬೆಂಗಳೂರು ಕಡೆಗೆ ಹೋಗಿ ಒಂದು ಕೆಲಸ ಹುಡ್ಕೊಳಪ್ಪ ಅಂತ ಹೇಳಿದ್ರು. ಸರಿ, ನಾನು ಶಿರಸ ವಹಿಸಿ ಅವ್ರ ಮಾತನ್ನು ಆಮೇಲೆ ಬೆಂಗಳೂರಿಗೆ ಬಂದು, ಬೆಂಗಳೂರಲ್ಲಿ ನಮ್ಮ ಊರವರೊಬ್ಬರು ಒಂದು ರೂಮ್ ಮಾಡ್ಕೊಂಡಿದ್ರು, ಅವ್ರ ಜೊತೆಗೆ ಸೇರಿಕೊಂಡು ಸೆಕೆಂಡ್ PUC ಮುಗಿಸ್ಕೊಂಡು ಬಂದ್ಬಿಟ್ರಿ ಬೆಂಗಳೂರಿಗೆ. ಸೆಕೆಂಡ್ PUC ಮುಗಿಸ್ಲಿಲ್ಲ, ಎಕ್ಸಾಮ್ ಬರಲಿಲ್ವಲ್ಲ. ಫಸ್ಟ್ PUC ಪಾಸು. ಫಸ್ಟ್ PUC 2 ಸಬ್ಜೆಕ್ಟ್ ಆಗಿತ್ತು ಅಷ್ಟೇ. PCMB ಪೆಂಡಿಂಗ್ ಇದೆ. PCMB ಕಂಪ್ಲೀಟ್ ಪೆಂಡಿಂಗು. ಬಿಟ್ಟೆ ಅದನ್ನ ಮುದಾಯ್ತು. ಅದು ಬಂದು ಮತ್ತೆ ನಾನೇನು ಮಾಡಿದೆ, ಬೆಂಗಳೂರಿಗೆ ಹೊಸದಾಗಿ ವಿವಿಪುರಂ ಕಾಲೇಜ್ಗೆ ಈವ್ನಿಂಗ್ ಕಾಲೇಜ್ ಸೇರಿಕೊಂಡೆ. HEPS ತೊಗೊಂಡು, ಆರ್ಟ್ಸ್ ತೊಗೊಂಡು. ನನಗೆ ಭಾಳ ಇಷ್ಟವಾದ ಸಬ್ಜೆಕ್ಟು ಆರ್ಟ್ಸು, ಆಮೇಲೆ ಕನ್ನಡ ಸಾಹಿತ್ಯ. ಇದು ದೊಡ್ಡರಂಗೇಗೌಡರು ನನಗೆ ಮೇಷ್ಟ್ರು ಅವಾಗ ಅಲ್ಲಿ. ಸರಿ ಸರಿ. ಸೊ ಅವರು ನಂದೊಂದು ಮಕ್ಕಳಿಗೆಲ್ಲ ಒಂದು ಪ್ರಬಂಧ ಬರೀರಿ ಅಂತ ಹೇಳಿದರು, PUC ಮಕ್ಕಳಿಗೆ. ನಾನೊಂದು ಬರ್ಕೊಂಡೋಗಿ ಕೊಟ್ಟೆ ಅವ್ರಿಗೆ, ನಮ್ಮೂರಿನ ತಾವರೆಕಟ್ಟೆ ಅಂತ. ಅದನ್ನ ಓದ್ಬಿಟ್ಟು ಮಾರನೆಗೆ ಬಂದು, ಏನು ಯಾರಿದು ಬೋರ್ಲಿಂಗಯ್ಯ ಅಂತ ಕೇಳಿದ್ರು. ಎದ್ದು ನಿಂತ್ಕೊಂಡೆ. ಎಷ್ಟು ಚೆನ್ನಾಗಿ ಬರ್ದಿದ್ಯಲ್ಲ ನೀನು, ಒಳ್ಳೆ ಭಾಷೆ ಇದೆ ನಿನಗೆ, ಬರೆಯೋದನ್ನ ರೂಢಿ ಮಾಡ್ಕೊ, ಬಿಡಬೇಡ ನೀನು, ತುಂಬ ಚೆನ್ನಾಗಿ ಬರ್ದಿದ್ಯಾ ಅಂತ ನನಗೆ ಹೇಳಿದ್ರು. ಅದು ಫಸ್ಟ್ ಪ್ರಬಂಧ ನಂದು. ಆಮೇಲೆ ಅಂಥವ್ರೊಬ್ರು ಹೇಳಿದ್ಮೇಲೆ ನನಗೆ ಇನ್ನೂ ಖುಷಿ ಬಂತು. ನಮ್ಮೂರಿನ ತಾವರೆಕಟ್ಟೆ ಅಂತ. ಸೊ ಹಿಂಗಾಗಿ ಸಾಹಿತ್ಯದ ಬಗ್ಗೆ ಇದು ಬಂತು. ಆಮೇಲೆ ಏನು ಮಾಡಿದೆ, ನಾನು ಒಂದು ಚಾಲೆಂಜಿಗೆ ಅಂತ ತೊಗೊಂಬಿಟ್ಟೆ. ನಾನು ನಮ್ಮ ಅಪ್ಪ ಅಮ್ಮನಿಗೆ ಅನ್ಯಾಯ ಮಾಡಿಬಿಟ್ಟಿದ್ದೀನಿ, ಮೋಸ ಮಾಡಿಬಿಟ್ಟಿದ್ದೀನಿ. ಮತ್ತು ಅವ್ರು ಇಷ್ಟೆಲ್ಲ ಮಾಡಿದ್ರು, ಇನ್ಮೇಲೆ ಏನೇ ಆಗಲಿ ಇದಾಗಬೇಕು ಅಂತೇಳಿ ಈವ್ನಿಂಗ್ ಕಾಲೇಜ್ ಸೇರಿಕೊಂಡು ಹಗಲೊತ್ತು ಕೆಲಸ ಮಾಡಿಕೊಂಡು. ಏನೇನು ಕೆಲಸ ಮಾಡ್ತೀನಿ? ಕೆಲಸ ಅಂದರೆ ನೋಡಿ, ಮೊದಲು ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇದೆಯಲ್ಲ, ಸಬ್ ರಿಜಿಸ್ಟ್ರಾರ್ ಆಫೀಸು ಅಲ್ಲಿ ಕಾವೇರಿ ಭವನ್ ಹಿಂಭಾಗದಲ್ಲಿ, ಯಾವಾಗ ಈಗಲೂ ಇದೆ ಅನ್ಸುತ್ತೆ, ಅಲ್ಲಿ ಹೋಗ್ಬಿಟ್ಟು ಪತ್ರಗಳು ರಿಜಿಸ್ಟರ್ ಆಯ್ತವಲ್ಲ, ಹಂಗೆ ರಿಜಿಸ್ಟರ್ ಆದ ಪತ್ರಗಳನ್ನ ಒಂದು ವಾಲ್ಯೂಮಿಗೆ ಬರೀಬೇಕದನ್ನ. ಅವಾಗೆಲ್ಲ ಈಗಾದರೆ ಎಲ್ಲ ಟೈಪ್ಡು ಮತ್ತು ಎಲ್ಲ ಕಂಪ್ಯೂಟರೈಸ್ ಆಗಿಬಿಡ್ತದೆ. ಆಗ ಹಂಗಲ್ಲ, ರಿಜಿಸ್ಟರ್ ಆದ ಪತ್ರಗಳನ್ನ ಒಂದು ವಾಲ್ಯೂಮಿಗೆ ಬರೀಬೇಕಾಗಿತ್ತು. ಅವ್ರಿಗೆಲ್ಲ ಟೈಮ್ ಇರ್ತಿರ್ಲಿಲ್ಲ, ಅವ್ರಿಗೆ ಸಿಕ್ಕಾಪಟ್ಟೆ ಕೆಲಸಗಳು, ಅಧಿಕಾರಿಗಳಿಗೆ ಮತ್ತು ಸಬ್ ರಿಜಿಸ್ಟ್ರಾರ್ ಆಫೀಸ್ನವ್ರಿಗೆ. ನಮ್ಮಂಥವ್ರನ್ನ ಕರೆದ್ಬಿಟ್ಟು ಪತ್ರನ ಇದರಲ್ಲಿ ಬರ್ಸೋರು, ಕೊನೆಗೆ ಅವರು ವೆರಿಫೈಡ್ ಬೈ ಅಂತ ಅವ್ರು ಸೈನ್ ಹಾಕೊಳ್ಳೋರು. ಬರೀತಿದ್ದು ನಾವು. ಅದಕ್ಕೆ ಒಂದು ಪತ್ರ ಬರೆದ್ರೆ 5 ರೂಪಾಯಿ ಕೊಡೋರು. ಕಾಪಿ ರೈಟಿಂಗ್ 5 ರೂಪಾಯಿ ಕೊಡೋರು ಒಂದು ಪತ್ರ ಬರೆದ್ರೆ. ಸೊ ನಾನು ಹೋಗ್ಬಿಟ್ಟು ಒಂದು 2 ಪತ್ರ ಬರೀವೆ ದಿನ 10 ರೂಪಾಯಿ ಸಿಗೋದು. ಸೊ ಅವಾಗ ಅದು ಪರವಾಗಿಲ್ಲ, ನಮಗೆ ಸಾಕಷ್ಟು ಇದಾಗ್ತಿತ್ತು. ಸೊ ಹಿಂಗೆ ಮಾಡಿ 2 ವರ್ಷ PUCನ ಹಾಗೇ ಮಾಡಿದೆ. ಬಟ್ PUCನಲ್ಲಿ ಒಳ್ಳೆ ಮಾರ್ಕ್ಸು ತೊಗೊಂಡೆ. HEPS ನನಗೆ ಇಷ್ಟವಾದ ಸಬ್ಜೆಕ್ಟ್ಗಳು ಚೆನ್ನಾಗಾಯಿತು, ಅದು ಪಾಸ್ ಆಯಿತು. ಆಮೇಲೆ ಏನು ಯೋಚನೆ ಮಾಡಿದೆ, ಹಿಂಗೆ PUC ಅಥವಾ ಇದು ಅಂತ ಈವ್ನಿಂಗ್ ಕಾಲೇಜಲ್ಲಿ ಓದ್ಕೊಂಡು ಹೋದರೆ ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡು ತುಂಬ ಒಳ್ಳೆ ಇದು ಮಾಡೋಕ್ಕಾಗಲ್ಲ. ಏನಾದರೂ ಮಾಡಿ ನಾನು ಮತ್ತೆ ಡೇ ಕಾಲೇಜ್ ಸೇರ್ಕೋಬೇಕು. ಸೇರಿಕೊಂಡು ಕನ್ನಡ ಆಪ್ಷನಲ್ಲಿ ತಗೊಂಡೇ ಓದಬೇಕು. ನನಗೆ ಅಷ್ಟೊತ್ತಿಗೊಂದು ಹುಚ್ಚು ಬಂದುಬಿಟ್ಟಿತ್ತು ಸಾಹಿತ್ಯದ ಬಗ್ಗೆ ಕೂಡ. ಆಮೇಲೆ ಇದ್ರ ನಡುವೆ ಯಾವ್ಯಾವ ಸಾಹಿತ್ಯದ ಪುಸ್ತಕಗಳು ಸಿಗ್ತವೆ ಅವಾಗೆಲ್ಲ ಓದೋದು. ಕುವೆಂಪು ಕಾದಂಬರಿಗಳನ್ನ ಅವಾಗಲೇ ಓದೆ, ಶಿವರಾಮ್ ಕಾರಂತರ ಕಾದಂಬರಿಗಳನ್ನ ಓದಿದೆ. ಆಮೇಲೆ ಇವರು ಬಸವರಾಜ್ ಕಟ್ಟಿಮನಿಯವ್ರ ಕಾದಂಬರಿಗಳನ್ನ ಓದಿದೆ, ನಿರಂಜನ ಅವ್ರ ಕಾದಂಬರಿಗಳನ್ನ ಓದಿದೆ. ಆ ಟೈಮ್ಗೆ PUC ಅಷ್ಟೊತ್ತಿಗೆ ಒಂದು ಒಳ್ಳೆ ಇದು ಬಂದುಬಿಟ್ಟಿತ್ತು ನನಗೆ. ಏನಾದರೂ ಆಗಲಿ ನಾನು ಕನ್ನಡ ಆಪ್ಷನಲ್ಲಿ ತಗೊಂಡು ಕನ್ನಡ BA ಮಾಡಬೇಕು.
ಮತ್ತು ಕನ್ನಡ MA ಮಾಡಬೇಕು ಅಂತ ನನಗೊಂದು ಇದು ಬಂದ್ಬಿಡ್ತು. ಸಾಹಿತ್ಯಕ್ಕೆ ಒಂದು ರೀತಿಯಲ್ಲಿ ದೊಡ್ಡರಂಗೇಗೌಡರು ನಿಮಗೆ ಸ್ಫೂರ್ತಿ. ಹೌದು 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 ಹೌದು. ಆಮೇಲೆ ಏನಾಯಿತು, ಹೊಸ ಈವ್ನಿಂಗ್ ಕಾಲೇಜ್ ಬೇಡ, ಡೇ ಕಾಲೇಜ್ ಸೇರ್ಕೋಬೇಕು ಅಂತ ಒಂದು ತೀರ್ಮಾನ ಮಾಡಿ, ಅಲ್ಲಿ UPM ಕಾಲೇಜಲ್ಲಿ ಇನ್ನೊಬ್ಬರು ಪ್ರೊಫೆಸರ್ ಡಿ ಲಿಂಗಯ್ಯ ಅಂತಿದ್ರು. ಅವರು ಜಾನಪದದಲ್ಲಿ ಭಾಳ ಕೆಲಸ ಮಾಡಿದಂಥವ್ರು, ಹೆಸರು ಕೇಳಿರ್ಬೋದು ನೀವು, ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ ಏನೇನು ಮಾಡ್ಬೋದು ಸರ್ ಅಂತ ನೀನು. ಆಮೇಲೆ ಏನಾಯಿತು, ಅಲ್ಲಿ ನಾನು ಯಾವ ಕಾಲೇಜಲ್ಲಿ ಓದಿದೆ PUC ಅಲ್ಲಿ ಆಪ್ಷನಲ್ ಕನ್ನಡ ಇಲ್ಲ. ಸೊ ಅದಕ್ಕೆ ಏನಾಯಿತು, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿಗೆ ಸೇರೋದು ಅಂತ ಆಯಿತು. ಆರ್ಟ್ಸ್ ಕಾಲೇಜಿಗೆ ಅಪ್ಲೈ ಮಾಡಿಕೊಂಡೆ, ಸೀಟ್ ಸಿಕ್ಕಲಿಲ್ಲ. ಆಪ್ಷನಲ್ ಕನ್ನಡಕ್ಕೆ ಸೀಟ್ ಸಿಕ್ಕಲಿಲ್ಲ. ಸೊ ಅವಾಗ ಪ್ರೊಫೆಸರ್ ಡಿ ಲಿಂಗಯ್ಯನವರೇ ಬಂದು ಅಲ್ಲಿ ಪ್ರಿನ್ಸಿಪಲ್ ಹತ್ರ ಮಾತಾಡಿ ನನಗೆ ಒಂದು ಸೀಟ್ ಕೊಡಿಸ್ಕೊಟ್ರು. ಸೊ ಅಲ್ಲಿಗೆ ಸೇರಿಕೊಂಡೆ, ಡೇ ಕಾಲೇಜ್ ಸೇರ್ಕೊಂಬಿಟ್ಟೆ. ಡೇ ಕಾಲೇಜಿಗೆ ಸೇರಿದ್ರೂ ಹಣಕಾಸಿಗೆ ಬೇಕಲ್ಲ. ಎಲ್ಲಿ ಯಾವ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಾನು ಪತ್ರ ಬರೀತಿದ್ದೆ, ಅದು 9 ಗಂಟೆಗೆ ಆಫೀಸ್ ಓಪನ್ ಮಾಡೋರು ಅವರು ಬೆಳಗ್ಗೆ ಬರೆಯೋಕ್ಕೋಸ್ಕರ. 11 ಗಂಟೆ ಕಾಲೇಜ್ ಇರೋದು. 9ರಿಂದ 11 ಒಂದು ಪತ್ರ ಬರೀತಾ ಇದ್ದೆ. ಮತ್ತು 11 ಗಂಟೆ ಕಾಲೇಜ್ಗೆ ಹೋಗಿ 3 ಗಂಟೆ ಕಾಲೇಜ್ ಮುಗಿಯೋದು. ತಿರ್ಗಿ 3ರಿಂದ 5 ಗಂಟೆಗೆ ಇನ್ನೊಂದು ಪತ್ರ ಬರೀತಾ ಇದ್ದೆ. ಸೊ ಹಂಗೇ ಮಾಡಿಕೊಂಡು ದುಡ್ಡು ಒಂದಷ್ಟು ಸಂಪಾದನೆ ಮಾಡಿಕೊಂಡು ಡೇ ಕಾಲೇಜ್ ಸೇರಿಕೊಂಡು ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ, ಥರ್ಡ್ ಇಯರ್ ಡಿಗ್ರಿ ಎಲ್ಲನೂ ಮಾಡಿದೆ. ಮತ್ತು ಭಾಳ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ನಮ್ಮ ಪ್ರಿನ್ಸಿಪಾಲ್ ಎಲ್ಲ ನನಗೆ ಭಾಳ ಇದು ಮಾಡೋರು, ನಮ್ಮ ಮೇಸ್ಟ್ರುಗಳೆಲ್ಲ. ಅಷ್ಟರ ಮಟ್ಟಿಗೆ ಕನ್ನಡ ಅಂದರೆ ಭಾಷೆನ ಚೆನ್ನಾಗಿ ಬೆಳೆಸ್ಕೊಂಬಿಟ್ಟಿದ್ದೆ, ಬರೆಯೋದು. ಆಮೇಲೆ ಹಂಗೇ ಹಿಂಗಿದ್ದಾಗ ಏನಾಯಿತು, ಇದ್ರ ನಡುವೆ ನನಗೆ ಈಗ ನಮ್ಮ ಅಕ್ಕ ಹಾಡೋರು, ಆಮೇಲೆ ನಮ್ಮ ಊರಲ್ಲಂತೂ ಜನಪದ ಹಾಡುಗಾರ್ತಿಯರು ಭಾಳ ಅದ್ಭುತವಾದ ಹಾಡುಗಾರ್ತಿಯರಿದ್ದರು. ಆಮೇಲೆ ನಮ್ಮ ಉಜ್ಜಯಿನಿನಲ್ಲಿ ಆಲಮ್ಮ ಅಂತೇಳಿ, ಆ್ಯಕ್ಚುಲಿ ಪರಿಶಿಷ್ಟ ಜಾತಿಯ ಕೇರಿ, ಆದರೆ ಆಕೆಗಿದ್ದ ಕಂಠ, ಆಕೆಗಿದ್ದ ಪ್ರತಿಭೆ ನಾನು ಇಲ್ಲಿವರೆಗೂ ನೋಡಿಲ್ಲ. ಅಂಥ ಪ್ರತಿಭಾವಂತೆ ಅವರು ಹಾಡೋರು. ಇದೆಲ್ಲ ಗೊತ್ತಿತ್ತಲ್ಲ. ನಾನು ಫಸ್ಟ್ BA ಸೇರ್ಕೊಂಡ್ಮೇಲೆ ಕನ್ನಡ ಆಪ್ಷನಲ್ಗೆ ನನಗೊಂದು ಆಸೆ, ಇದು ಊರಿಗೆ ಹೋದಾಗೆಲ್ಲ, ಈ ರಜಾಗಳಲ್ಲಿ ಇದರಲ್ಲೆಲ್ಲ ಊರಿಗೆ ಹೋದಾಗೆಲ್ಲ ನಾನು ಹಾಡುಗಳ ಸಂಗ್ರಹ ಮಾಡೋದು ಶುರು ಮಾಡಿದೆ. ನಮ್ಮೂರಿನ ಒಬ್ರು ತಿಮ್ಮಮ್ಮ ಅಂತಿದ್ರು, ಅವ್ರಿಗಾಗಲೇ ಹೆಚ್ಚು ಕಡಿಮೆ ಆ ಕಾಲಕ್ಕೆ 85-90 ವರ್ಷ. ಬೊಚ್ಚಬಾಯಲ್ಲಿ ಆಡೋರು. ಅದನ್ನು ಆಡಿಸ್ಕೊಂಡು ಬರ್ಕೊಂಡೆ. ಇನ್ನೊಬ್ಬರ ಹತ್ರ ಹಾಗೆ ಬರ್ಕೊಂಡೆ. ಒಂದು 4-5 ಜನ ಹಾಡುಗಾರ್ತಿಯರ ಹತ್ರ ನಮ್ಮ ಊರಿನಲ್ಲೇ ಬರ್ಕೊಂಡೆ. ಅದಾದಮೇಲೆ ಇದು ಸಾಲದು ಅಂತ ಸೆಕೆಂಡ್ BA ಬರೋ ಅಷ್ಟೊತ್ತಿಗೆ ಈ ಆಲಮ್ಮ ಅವ್ರ ಹತ್ರ ಹೋದೆ ಉಜ್ಜಿನಿಗೆ. ಅವರಂತೂ ನನಗೆ ಹೋದಾಗೆಲ್ಲ ಪಾಪ ಕುಳಿತುಕೊಂಡು ನನಗೋಸ್ಕರ ಹಾಡೋರು. ಅಂದರೆ ಅವಾಗೆಲ್ಲ ಟೇಪ್ ರೆಕಾರ್ಡರ್ ತಗೊಳ್ಳೋಕ್ಕೂ ದುಡ್ಡಿಲ್ಲ ನನ್ನ ಹತ್ರ. ಸೋಬಾನೆ ಪದಗಳನ್ನ, ಸೋಬಾನೆ, ದೇವ್ರ ಪದ, ಸೋಬಾನೆ ಪದ, ಕೃಷಿ ಪದ, ಹೆಚ್ಚು ಕಡಿಮೆ ಉಜ್ಜಿನಿ ಚೌಡಮ್ಮಂಗೆ ಸಂಬಂಧಪಟ್ಟಂಥ ಪದ, ಭಾಳ ಪ್ರಖ್ಯಾತ ದೇವತೆ ಅದು. ಸೊ ಹಂಗಾಗಿ ಬರ್ಕೊಳ್ಳೋಕೆ ಶುರು ಮಾಡಿದೆ. ಬರ್ಕೊಂಡು ಎಲ್ಲನೂ ಅದನ್ನೆಲ್ಲ ಒಂದು ಕಡೆಗೆ ಬರೆದು ಉಜ್ಜಯಿನಿ ಜಾನಪದ ಅಂತ ಒಂದು ಹೆಸರು ಕೊಟ್ಬಿಟ್ಟು ಪ್ರೊಫೆಸರ್ ಡಿ ಲಿಂಗಯ್ಯನವ್ರಿಗೆ ತಂದು ಕೊಟ್ಟೆ. ಅವರು ಕನ್ನಡ ಪ್ರೊಫೆಸರು ಮತ್ತು ದೊಡ್ಡ ಜಾನಪದ ವಿದ್ವಾಂಸರು. ಸೊ ಅವ್ರಿಗೆ ತಂದು ಕೊಟ್ಟೆ. ಅವರು ಅದನ್ನೆಲ್ಲ ಒಂದು ಸಲ ಮನೆಗೆ ತೊಗೊಂಡೋಗ್ಬಿಟ್ಟು ಇಟ್ಕೊಂಡು 2-3 ದಿವಸ ಇಟ್ಕೊಂಡು ನೋಡಿ ನನಗೊಂದು ಸಜೆಸ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೊಳ್ಳೆ ಹಾಡುಗಳಿದೆ, ನೀವೊಂದು ಕೆಲಸ ಮಾಡಿ, ಈಗ ಸದ್ಯಕ್ಕೆ ಕೃಷಿ ಜಾನಪದ ಇದು ಎಲ್ಲ ಬೇಡ, ಉಜ್ಜಿನಿ ಚೌಡಮ್ಮನ ದೇವತೆಗೆ ಸಂಬಂಧಪಟ್ಟಂಗೆ ಏನಿದೆ ಅದನ್ನಷ್ಟನ್ನೇ ಒಂದು ಕಡೆಗೆ ಮಾಡಿಕೊಂಡು ಆ ಚೌಡಮ್ಮಂಗೆ ಸಂಬಂಧಪಟ್ಟಂಥ ಸಂಪ್ರದಾಯಗಳು, ಆಚರಣೆಗಳು, ಆರಾಧನೆಗಳು ಏನೇನಿದೆ ಅದನ್ನೆಲ್ಲ ಬರೀರಿ, ಹಬ್ಬ ಹೆಂಗೆ ನಡೀತದೆ ಅಂತ ಬರೀರಿ, ಒಟ್ಟು ಆ ಗ್ರಾಮ ದೇವತೆಯನ್ನೇ ಕೇಂದ್ರವಾಗಿ ಇಟ್ಕೊಂಡು ಒಂದು ಪುಸ್ತಕ ಮಾಡಿ, ಚೆನ್ನಾಗಿರ್ತದೆ ಅಂತ ನನಗೆ ಸಜೆಸ್ಟ್ ಕೊಟ್ಟರು. ನಾನೇನು ಮಾಡಿದೆ, ಭಾಳ ಹಗ್ಲು ರಾತ್ರಿ ಕೆಲಸ ಮಾಡ್ತಿದ್ದೆ ಬಿಡಿ. ಅಂದರೆ ಅವಾಗ ಓದೋದೇ. ಇದ್ರ ನಡುವೆ ಕಬ್ಬನ್ ಪಾರ್ಕ್ನ ಸೆಂಟ್ರಲ್ ಲೈಬ್ರರಿ ಇದೆಯಲ್ಲ, ಶೇಷಾದ್ರಿ ಅಯ್ಯರ್ ಮೆಮೋರಿಯಲ್ಲ, ಅಲ್ಲೋಗ್ಬಿಟ್ಟು ಬೇಕಾದಷ್ಟು ಪುಸ್ತಕ ಓದುವೆ ನಾನು. ಸೊ ಅವಾಗೆಲ್ಲ ಅನೇಕ ಜೀವನ ಚರಿತ್ರೆಗಳು ಓದಿದೆ, ಒಂದು ಸ್ಫೂರ್ತಿ ಬರಲಿ ಅಂತೇಳಿ. ಹಿಂಗೆ ಮಾಡ್ಕೊಂಡು ನಾನು ಏನು ಸಂಗ್ರಹ ಮಾಡಿದೆ ಅವಾಗ ಹೋದಾಗ ಊರುಗಳಲ್ಲಿ ಅದನ್ನೆಲ್ಲ ಸೇರಿಸಿ ಡಿ ಲಿಂಗಯ್ಯನವರ ಒಂದು ಮಾರ್ಗದರ್ಶನದಲ್ಲಿ ನಾನೇನು ಮಾಡಿದೆ, ಉಜ್ಜಿನಿ ಚೌಡಮ್ಮ ಒಂದು ಗ್ರಾಮ ದೇವತೆಯ ಅಭ್ಯಾಸ ಅಂಥೇಳಿ ಒಂದು ಟೈಟ್ಲ್ ಕೊಟ್ಬಿಟ್ಟು ಒಂದು ಸ್ಕ್ರಿಪ್ಟ್ ಮಾಡಿ ಲಿಂಗಯ್ಯನವರು ಕೊಟ್ಟೆ. ಲಿಂಗಯ್ಯನವರು ಚೆನ್ನಾಗಿದೆ, ಇನ್ನೂ ಯಾರು ಒಂದಿಬ್ಬರಿಗೆ ತೋರಿಸಿ ಇದನ್ನು ನೋಡ್ಬಿಟ್ಟು, ಯಾಕೆಂದರೆ ಅವ್ರ ಮಾರ್ಗದರ್ಶನದಲ್ಲೇ ಇದಾಗಿತ್ತು. ನಾನು ಇವರು ಡಾಕ್ಟರ್ ಬೆಸಗಳ್ಳಿ ರಾಮಣ್ಣ, ದೊಡ್ಡ ಕಥೆಗಾರರು, ಅವರು ನನಗೆ ಗೊತ್ತಿದ್ದರು, ಅವ್ರಿಗೆ ಕೊಟ್ಟೆ. ತುಂಬ ಚೆನ್ನಾಗಿ ಬರೆದಿದ್ದೀಯ ಕಣೋ ನೀನು ಒಂದು ಕೆಲಸ ಮಾಡೋ, ಈ ಕಾಳೆಗೌಡನಾಗುವಾರ ಅಂತಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯ, ಅವ್ರಿಗೆ ಕೊಡು, ಅವ್ರಿಗೆ ಕೊಟ್ಟೆ. ಅವರು ಒಂದು ಸಲ ನೋಡ್ಬಿಟ್ಟು ಭಾಳ ಚೆನ್ನಾಗಿದೆ, ಈಗ ಒಂದು ಕೆಲಸ ಮಾಡಿ, ಈ ಪುಸ್ತಕನ ಡಿ ಲಿಂಗಯ್ಯನವ್ರದ್ದೇ ಪ್ರಕಾಶನ ಇದೆ, ದಿನಕರ ಪ್ರಕಾಶನ ಅಂತ, ಅವ್ರಿಗೆ ಹೇಳ್ಬಿಟ್ಟು ಪುಸ್ತಕ ಮಾಡೋಕ್ಕೆ ಹೇಳಿ ಅಂತ. ನಾನು ಹೋಗ್ಬಿಟ್ಟು ಡಿ ಲಿಂಗಯ್ಯನವ್ರಿಗೆ, ಸರ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಈ ಪುಸ್ತಕ ನೀವೇ ಪ್ರಿಂಟ್ ಮಾಡಬೇಕು ಸರ್ ನಿಮ್ಮ ಪ್ರಕಾಶನದಲ್ಲಿ, ನಾನು ನಿನಗೆ ಒಂದು ಸಲ ತೋರಿಸ್ಕೊಂಬರಲಿ, ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ನಾನು ಮಾಡ್ತೀನಿ ಬಾ ಅಂತೇಳಿ ಉಜ್ಜಿನಿ ಚೌಡಮ್ಮ ಒಂದು ಅಭ್ಯಾಸ ಅಂತ ಒಂದು ಟೈಟ್ಲ್ ಕೊಟ್ಟು ನಾನು BA ವಿದ್ಯಾರ್ಥಿ ಪುಸ್ತಕ ಅವ್ರ ಪ್ರಕಾಶನದಿಂದ ಸಿದ್ಧ ಮಾಡಿದ್ರು. ಮಾತನಾಡಣ್ಣಯ್ಯ ಮಾತನಾಡು.